ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೀನಿ ನೋಡ್ರಿ. ಬರ್ರಿ ಇವತ್ತು ನನ್ನ ಜೀವನದಲ್ಲಿ ಆದಂಥ ಒಂದು ಘಟನೆನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಕರೆಕ್ಟ್ ನೋಡ್ರಿ, ಇವತ್ತಿಗೆ 2 ವರ್ಷ ಆಯ್ತದು ಆಗಿ. ಮೇ 5ನೇ ತಾರೀಕು ನೋಡ್ರಿ ಇದು ಆಗಿದ್ದು. ಏನಂತಂದ್ರೆ ನಂದು ಮಗು ನಾನು ಕಳ್ಕೊಂಡೆ ನೋಡ್ರಿ 2 ವರ್ಷದಿಂದ. ಯಾಕೆ ಏನು ಎಂತ ಅಂಥೇಳಿ ನಾನು ನಿಮ್ಗೆ ಫುಲ್ ಡೀಟೇಲಾಗಿ ಹೇಳ್ತೀನಿ. ಮಗು ಅಂತಂದ್ರೆ ನೋಡ್ರಿ, ನಂದು ಸೆಕೆಂಡ್ ಬೇಬಿ ಆದಮೇಲೆ ಅವಳಿಗೆ 1 ವರ್ಷ 8 ತಿಂಗಳಿತ್ತು. ಮತ್ತು ನಾನು ಪ್ರೆಗ್ನೆಂಟ್ ಆಗಿದ್ದೆ. ಪ್ರೆಗ್ನೆಂಟ್ ಆದಮೇಲೆ ನೋಡ್ರಿ ಎಲ್ಲನೂ ಆರಾಮಾಯಿತು. ಹಾಸ್ಪಿಟ್ಲಿಗೆ ಹೋಗ್ತಿದ್ದೆ, ಎಲ್ಲನೂ ಕೂಡ ನಾರ್ಮಲ್ ಇತ್ತು. 2.5 ಮಂತ್ಸಿಗೆ ನೋಡ್ರಿ ನನಗೆ ಸ್ಕ್ಯಾನ್ ಮಾಡಿದರು. ಆವಾಗ ಹೇಳಿದರು ಡಾಕ್ಟ್ರು, ಇಲ್ಲ ಸ್ವಲ್ಪ ಹಾರ್ಟ್ ಬೀಟು ಅದೇನೋ ತೋರಿಸ್ತಾ ಇಲ್ಲ ಸರಿಯಾಗಿ ಅಂತಂದರು. ಆಯಿತು ಅಂದ್ರೆ ಮತ್ತೇನಂತಂದ್ರೆ, ಇಲ್ಲ ನೋಡೋನು ಇನ್ನೊಂದು ತಿಂಗಳದ ಆದಮೇಲೆ ಮತ್ತೆ ಡೆವಲಪ್ ಏನಾರ ಆಗುತ್ತೇನೋ ನೋಡ್ಕೊಂಡ್ಬಿಟ್ಟು ಹೇಳ್ತೀವಿ ಅಂತಂದರು. ಆಯ್ತು ರೀ ಅಂದ್ಕೊಂಡು ಚೆಕಪ್ ಅದೆಲ್ಲನೂ ಆಯಿತು, ಮೆಡಿಸಿನ್ ಅದೆಲ್ಲನೂ ಕೊಟ್ರು. ಆದರೂ ಕೂಡ ಭಯ ಆಯ್ತು ನೋಡ್ರಿ, ಏನಾಯ್ತಪ್ಪ ಏನು. ಯಾಕಂದರೆ 2 ಮಗು ಕೂಡ ತುಂಬಾ ಚೆನ್ನಾಗಿ ಹೆಲ್ದಿಯಾಗಿ ನನ್ನ ಪ್ರೆಗ್ನೆನ್ಸಿ ಜರ್ನಿ ಆಗಿತ್ತು. ಮತ್ತು ಡೆಲಿವರಿ ಕೂಡ ತುಂಬಾ ಚೆನ್ನಾಗಾಯಿತು. ಇದೇನಪ್ಪ ಈ ಸಲ ಹಿಂಗಾಯ್ತಲ್ಲ ಅಂತ ಅನ್ನಿಸ್ತು. ಹಾರ್ಟ್ ರೇಟ್ ಕಡಿಮೆ, ಹೊಟ್ಟೆ ಕಾಣಿಸ್ತಾನೆ ಇಲ್ಲ ಅಂತಂದರು. ಒಮ್ಮೆ ತಲೆಯಾಗ ಏನು ಬಂತಂದ್ರೆ, ನಾನು ಮದುವೆ ಆಗಿರೋದು ರಿಲೇಷನ್ ಒಳಗೆ ನೋಡ್ರಿ, ನಮ್ಮ ಅತ್ತೆ ಮಗನ ಆಗಿರೋದು. ಅದರಿಂದ ಏನರೂ ಆಯ್ತೇನೋ ಅಂತೇಳಿ ಕನ್ಫ್ಯೂಷನ್ ಆಕತ್ತು ಮತ್ತು ಟೆನ್ಷನ್ ಆಕತ್ತು. ಒಂದು ಸಲ ಅನ್ನಿಸ್ತಿತ್ತು 2 ಮಗು ಕೂಡ ಆರಾಮಾಯಿತು, ಇದಕ್ಕೆ ಯಾಕೆ ಹಿಂಗಾಗತ್ತೆ ಅಂತ ಅಂದ್ಕೊಂಡ್ವಿ. ಆಮೇಲೆ ನೋಡ್ರಿ 1 ತಿಂಗಳು ಏನೋ ಇದಾಯಿತು, ನಾವು ಹಾಸ್ಪಿಟ್ಲಿಗೆ ಹೋಗಲಿಲ್ಲ. ಮತ್ತು ಆಮೇಲೆ 4 ಮಂತ್ ಸ್ಟಾರ್ಟ್ ಆಗಿತ್ತು ನೋಡ್ರಿ, ಆವಾಗ ಹಾಸ್ಪಿಟ್ಲಿಗೆ ಹೋದೆ. ಆವಾಗ ಹೇಳಿದರು ಮೇಡಮವರು, ಇಲ್ಲ ಬೇಬಿದು ಹಾರ್ಟ್ ಬೀಟೇ ಇಲ್ಲ, ಹಾಗಾಗಿ ಅದನ್ನು ಅಬಾರ್ಷನ್ ಮಾಡಿಸ್ಕೋಬೇಕು ಅಂತ ಹೇಳಿದರು. ಆಮೇಲೆ ನೋಡ್ರಿ ಇನ್ನೂ ಒಂದಿಷ್ಟು ದಿನ ಬಿಟ್ಟು ನೋಡು ನಿನ್ರಿ ಅಂತ ಕೇಳಿದ್ರು ನಮ್ಮ ಮನೆಯವರು. ಇಲ್ಲ ಇನ್ನೂ ಒಂದಿಷ್ಟು ದಿನ ಬಿಟ್ಟಿವಿ ಅಂತಂದ್ರೆ ಮಗು ಗ್ರೋತ್ ಆಗುತ್ತೆ, ಆಮೇಲೆ ನಿಮಗೆ ಅಬಾರ್ಷನ್ ಮಾಡ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತಂತಂದರು. ಹಾಗಾಗಿ ನಾವು ಕೂಡ ನೋಡ್ರಿ, ಯಾಕಂದ್ರೆ ಹಾರ್ಟ್ ಬೀಟೇ ಇಲ್ಲ ಅಂದಮೇಲೆ ಅದನ್ನು ಏನು ಮಾಡೋದು, ತೊಗೊಂಡು ಏನಾದರೂ ಕೈಯೋ ಅಥವಾ ಕಾಲೋ ಇರಲಿಲ್ಲ ಅಂದರೆ ಹೆಂಗಾದರೂ ಅದನ್ನು ಜೋಪಾನ ಮಾಡ್ಬೋದು. ಬಟ್ ಹಾರ್ಟ್ ಬೀಟೇ ಇಲ್ಲ ಅಂದ್ರೆ ಏನು ಮಾಡೋದು ರೀ. ಹಂಗಂಥೇಳಿ ಆಯಿತು ಅಂಥೇಳಿ ನಾವು ಅದನ್ನು ಅಬಾರ್ಷನ್ ಮಾಡಿಸಿದ್ದೀವಿ. ಬಟ್ ಕೆಲವೊಂದಿಷ್ಟು ಜನ ಏನು ಮಾತಾಡಿದ್ರು ಅಂತಂದ್ರೆ, ಅಬಾರ್ಷನ್ ಮಾಡಿಸಿದ್ದೀವಲ್ಲ, ಏನು ತಿಳ್ಕೊಂಡ್ರಂದ್ರೆ ಅದು ಹೆಣ್ಣಿತ್ತು ಹಾಗಾಗಿ ಅವ್ರು ಅಬಾರ್ಷನ್ ಮಾಡಿಸಿದ್ರು ಅಂತ ತಿಳ್ಕೊಂಡ್ರು. ಯಾಕಂದ್ರೆ 2.5 ತಿಂಗಳಿಗೆ ಅದೇಂಗೆ ಗೊತ್ತಾಗುತ್ತೆ ರೀ ಹೆಣ್ಣು ಗಂಡು ಅಂಥೇಳಿ. ಅಷ್ಟಕ್ಕೂ ನಮ್ಮ ಕರ್ನಾಟಕದೊಳಗೆ ಈ ರೀತಿ ಜೆಂಡರ್ ಕಂಡು ಹಿಡೋದು ಮತ್ತು ಹೇಳೋದು ಕಾನೂನು ಬಾಹಿರ ಐತಿ. ಮತ್ತು ಯಾರೂ ಕೂಡ ಹೇಳಂಗಿಲ್ಲ. ಹೇಳಿದರೂ ಕೂಡ ಅದೆಲ್ಲನೂ ತುಂಬಾ ರಿಸ್ಕ್ ಅದ ನೋಡ್ರಿ. ಹಾಗಾಗಿ ನಾವು ರಿಸ್ಕ್ ತೊಗೊಳಕ್ಕೆ ಹೋಗಲ್ಲ. ಯಾಕಂದ್ರೆ ನಮ್ಮ ಹಸ್ಬೆಂಡು ಗೌರ್ಮೆಂಟ್ ಎಂಪ್ಲಾಯಿ, ಏನರ ಸುಮ್ಮನೆ ಕಷ್ಟ ಆಕತ್ತೆ ಸುಮ್ಮನೆ ಬಿಟ್ಬಿಟ್ಟಿವಿ. ಮತ್ತು ಆ ರೀತಿಯೂ ಕೂಡ ನಮಗೆ ಇದ್ದಿದ್ದಿಲ್ಲ ನೋಡ್ರಿ, ಮಾಡಿಸ್ಕೋಬೇಕು ಹೆಣ್ಣಾಗುತ್ತೋ ಗಂಡಾಗುತ್ತೋ ಅಂತ ಇದ್ದಿದ್ದಿಲ್ಲ. ಬಟ್ ನಾವು 3ನೇ ಮಗು ಬೇಕಿತ್ತು, ಹಾಗಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊಂಡಿದ್ವಿ. ಒಂದಿಷ್ಟು ಜನ ಅಂದರು ಇಲ್ಲ ಅದು ಹೆಣ್ಣಿತ್ತು ಹಾಗಾಗಿ ತೆಗ್ಸಿದ್ರು. ನೋಡಿದ್ರೇನ್ರಿ ನೀವು ಅದು ಹೆಣ್ಣಿತ್ತು ಅಂಥೇಳಿ? ಗೊತ್ತಿತ್ತು ನಿಮಗೆ ಹೆಣ್ಣು ಗಂಡಿರಲಿ. ಯಾಕಂದ್ರೆ ಅಷ್ಟು 4 ತಿಂಗಳವರೆಗೂ ಹೆಣ್ಣಲ್ಲಿ ಗಂಡಲ್ಲಿ ಈಗ ಅದು ಈಗ ನಮ್ಮ ಹೊಟ್ಟೆ ಒಳಗೆ ಐತಂದ್ರೆ ಸಾಕು, ಅದು ನಮ್ಮ ಮಗು ಒಂದು ಸಣ್ಣ ಭ್ರೂಣ ಹಿಡ್ಕೊಂಡು ಅದನ್ನು ಅದು ನಮಗೆ ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ನಾವು ಅದ್ರ ಮುಂದಿಂದ ಏನೇನೋ ಕನಸೆಲ್ಲ ಕಾಣ್ತಿರ್ತೀವಿ. ಅಂಥದ್ರೊಳಗೆ ಒಬ್ಬ ತಾಯಿಯಾಗಿ ಆಗಿ ಅದನ್ನು ನಾವು ಹೆಂಗೆ ಕೊಲ್ಲಕ್ಕೆ ಇಷ್ಟಪಡ್ತಿರ್ಬೇಕು. ಇರ್ತಾರೆ ಜನ, ಇಲ್ಲಂತಲ್ಲ. ಬಟ್ ಕೆಲವೊಂದಿಷ್ಟು ಕಷ್ಟ ಇರ್ತದೆ ನೋಡ್ರಿ ಆ ರೀತಿ ಮಾಡ್ಬೇಕಂತಂದ್ರೆ. ಬಟ್ ನಮ್ಮ ಪರಿಸ್ಥಿತಿ ಒಳಗೆ ಆ ರೀತಿ ಏನಾಗಿದ್ದಿಲ್ಲ. ಅಂದರು ಹಂಗೂ ಅಂದರು. ಮತ್ತೇನು ಮಾಡೋಕ್ಕಾಗಲ್ಲ ನೋಡ್ರಿ, ಮಾತಾಡೋ ಜನ ಹೆಂಗಾದರೂ ಮಾತಾಡ್ತಾರೆ. ಈ ರೀತಿಯಾಗಿ ನಂದು ಅದೊಂದು ಅಬಾರ್ಷನ್ ಆಯಿತು. ಅದಾದ್ಮೇಲೆ ತುಂಬಾ ಕಷ್ಟ ಆಯ್ತು ನೋಡ್ರಿ. 4 ತಿಂಗಳವರೆಗೂ ಅದೆಲ್ಲ ಹೊಟ್ಟೆ ಇಟ್ಕೊಂಡು ಆಮೇಲೆ ಆ ರೀತಿ ಆಗ್ಬೇಕಂತಂದ್ರೆ ತುಂಬಾ ಕಷ್ಟ ಆಯಿತು. ಆಮೇಲೆ ಒಂದು ಡೇಟ್ ಕೊಟ್ಟರು ನೋಡ್ರಿ, ಈ ಡೇಟಿಗೆ ಬರ್ರಿ ಅಬಾರ್ಷನ್ ಮಾಡ್ತೀವಿ ಅಂತ ಹೇಳಿದರು. ಆಯ್ತಂತ ಹೋದ್ವಿ. ಬಟ್ ಅಬಾರ್ಷನ್ ಮಾಡಿಸ್ಕೋಬೇಕು ನಾ ಯಾರನ್ನೂ ಕರ್ಕೊಂಡು ಹೋಗಿದ್ದಿಲ್ಲ. ಅದು ಹೆಂಗೆ ಪ್ರೊಸೆಸರ್ ಹೆಂಗೆ ಏನೋ ಅಂತ ಗೊತ್ತಿದ್ದಿದ್ದಿಲ್ಲ ನಮಗೆ. ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಅಷ್ಟೇ ಹೋಗಿದ್ದೀವಿ. ಅಲ್ಲೆಲ್ಲನೂ ಕೇಳಿದ್ರು, ಅಲ್ಲಮ್ಮ ಯಾರನ್ನಾರ ಕರ್ಕೊಂಬರ್ಬೇಕಿತ್ತಿಲ್ಲೋ ಜೊತೆಗೆ ಹೆಣ್ಮಕ್ಳನ್ನ. ಯಾಕಂದ್ರೆ ಫಸ್ಟ್ ಅಲ್ಲ, ಅದು ಏನು ಹೆಂಗೆ ಅನ್ನೋದೇ ಗೊತ್ತಿದ್ದಿಲ್ಲ ನನಗೆ. ಇಲ್ಲರಿ ಬರ್ತಾರೆ ನಾಳೆ ಅದು ಬರ್ತಾರೆ ಅಂಥೇಳಿ ಅಂತಂದು ಹೋಗಿ ಅಡ್ಮಿಂಟ್ ಆದೀವಿ. ಆಮೇಲೆ ಅದೆಲ್ಲನೂ ಪ್ರೊಸೆಸರೆಲ್ಲನೂ ಸ್ಟಾರ್ಟ್ ಆಯಿತು. ಆಮೇಲೆ ನೋಡಿ ನಾವು ಸಾಯಂಕಾಲ ಹೋಗಿ ಅಡ್ಮಿಂಟ್ ಆದೀವಿ, 5 ಗಂಟೆಗೆ ಅಡ್ಮಿಂಟ್ ಆದೀವಿ. ಅದಾದಮೇಲೆ 7 ಗಂಟೆಗೆ ಅದೆಲ್ಲನೂ ಇಂಜೆಕ್ಷನ್ ಅದು ಕೊಟ್ಟು ಇದು ಮಾಡಿದರು. ಆಮೇಲೆ 12 ಗಂಟೆಗೆ ವಾಟರ್ ಬ್ರೇಕ್ ಆಯಿತು. ಅದು ಆದಮೇಲೆ ಮತ್ತೊಂದು 4 ತಾಸು ಬಿಟ್ಟು ಮಗು ಹೊರಗೆ ಬಂತು ನೋಡ್ರಿ. ಸೇಮ್ ನಾರ್ಮಲ್ ಡೆಲಿವರಿ ಹೇಗೆ ಮಾಡಿಸ್ಕೊತಾರಲ್ಲ ಹಾಗೆಯೇ ಮಾಡಿಸ್ಕೊಂಡ್ರು. ತುಂಬಾ ಕಷ್ಟ ಆಯ್ತು ನೋಡ್ರಿ. ಅದನ್ನು ನೆನೆಸ್ಕೊಂಡ್ರೆ ನನಗೆ ಇವಾಗಲೂ ಕೂಡ ಕಣ್ಣಾಗ ನೀರು ಬರ್ತಾವೆ. ಪ್ರತಿಯೊಂದು ತಾಯಿಗೂ ಕೂಡ ಆ ಸಿಚುವೇಶನ್ ನೋಡ್ರಿ ತುಂಬಾ ಕಷ್ಟ ಇರ್ತದೆ. ಬಟ್ ಈ ಟೈಮ್ ಒಳಗೆ ನನ್ನ ಗಂಡ ನನಗೆ ತುಂಬಾ ಸಾಥ್ ಕೊಟ್ರಂತಲೇ ಹೇಳ್ಬೋದು. ಯಾಕಂದ್ರೆ ಅಷ್ಟು ಧೈರ್ಯ ಕೊಡ್ತಿದ್ರು, ಅಷ್ಟು ಇಂಜೆಕ್ಷನ್ ಕೊಟ್ಟಿದ್ರಲ್ಲ, ಹೊಟ್ಟೆ ಒಳಗೆ ಸಂಕಟ ಆಗ್ತಿರ್ತದೆ ನೋಡ್ರಿ.
ತುಂಬ ಅಂದ್ರೆ ತುಂಬಾ ಸಂಕಟ ಆಗಿರ್ತದೆ. ಆ ಟೈಮ್ ಒಳಗೆ ಇದ್ದಿದ್ದು ನನ್ನ ಗಂಡ. ಒಂದು ರೀತಿ ನೋಡಿದರೆ ನನ್ನ ಗಂಡ ನನ್ನ ತಾಯಿಯೇ ಅಂತ ಅನ್ಬೋದು. ಅಷ್ಟೊಂದು ನನ್ನನ್ನು ಕೇರ್ ಮಾಡಿದರು ಅಂತ ಅನ್ಬೋದು. ಅಂಥ ಗಂಡನ ಪಡ್ಯೋಕೆ ನಾನು ತುಂಬಾ ಖುಷಿಪಟ್ಟು ಅದೃಷ್ಟ ಮಾಡೇನೆ ಅಂತ ಹೇಳ್ಬೋದು ನೋಡ್ರಿ. ಖುಷಿ ಅಂತಲ್ಲ, ಅದೃಷ್ಟನೇ ಅನ್ಕೋಬೋದು. ಅದೆಲ್ಲನೂ ಆಯಿತು. ಅದಾದಮೇಲೆ ಮತ್ತೆ ನಾನು ಹೋಗ್ಬಿಟ್ಟು ಸ್ನಾನ ಅದು ಮಾಡ್ಕೊಂಬಂದು ಮತ್ತೆ ಮಲ್ಕೊಂಡು ಒಬ್ರು ಅಜ್ಜಿ ಇದ್ದರು. ಅವ್ರು ಕೇಳಿದ್ರು, ಅಲ್ಲಮ್ಮ ಯಾರನ್ನಾರ ಕರ್ಕೊಂಬರ್ಬೇಕಿಲ್ಲ ಹೆಣ್ಮಕ್ಳನ್ನ, ನೀವೇ ಅಷ್ಟೇ ಬಂದಿರಿ ಹೆಂಗೆ ಏನು? ಇಲ್ಲಮ್ಮ, ನನಗೆ ತಾಯಿಗೇನೋ ನನ್ನ ಗಂಡನೇ ಹೆಚ್ಚು, ಅವರೇ ಎಲ್ಲ ನನ್ನೆಲ್ಲ ನೋಡ್ಕೋತಾರೆ, ನೀ ಏನೂ ಚಿಂತೆ ಮಾಡಬೇಡ್ಬಿಡಾಯಿ, ನೀ ಹೇಳೋದ್ರಿಂದ ನನಗೆ ಟೆನ್ಷನ್ ಆಗುತ್ತೆ ಹೊರತು ಸಮಾಧಾನ ಅಂತೂ ಆಗಲ್ಲ ಅಂತಂದು ಆಯ್ತು ಅದು ಸುಮ್ಮ ಹೋದ್ರು. ನೆಕ್ಸ್ಟ್ ಡೇ ಮತ್ತು ನಮ್ಮ ತಾಯಿಯವ್ರು ಬಂದರು, ಎಲ್ಲನೂ ಆಯಿತು. ಬಟ್ ಇದು ಒಂದು ವಿಷಯ ನೋಡ್ರಿ, ನನಗೆ ಮರೆಯೋದಕ್ಕೇ ಆಗಲ್ಲ. ಪ್ರತಿ ಕ್ಷಣನೂ ನೆನೆಸ್ಕೊಂಡ್ರೆ ಅಳುನೇ ಬರ್ತದೆ. ಯಾವಾಗಾದ್ರೂ ನೆನಪಾಯ್ತಂದ್ರೆ ಭಾಳ ಕಷ್ಟ ಅನ್ಸುತ್ತೆ ನೋಡ್ರಿ. ಯಾಕಂದ್ರೆ ಅದೇನೋ ಅಂತಾರಲ್ಲ, ಡೆಲಿವರಿ ಆಗೋದು ಚಲೋ, ಬಟ್ ಈ ರೀತಿ ಅಬೋಷನ್ ಆಗೋದು ಕಷ್ಟ ಅಂತಾರೆ. ಯಾಕಂದ್ರೆ ಒಬ್ಬೊಬ್ರಿಗೆ ನೋಡ್ರಿ ಮಗು ಆಗ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಒಂದೆರಡು ಸಲ ಮಿಸ್ಕ್ಯಾರೇಜ್ ಆಗಿ ಮತ್ತವರು ಪ್ರೆಗ್ನೆಂಟ್ ಆಗಿರ್ತಾರೆ. ಬಟ್ ನನಗೆ ಆ ರೀತಿ ಯಾವುದೂ ಆಗಿದ್ದಿಲ್ಲ. ಇದು ಒಂದು ಈ ರೀತಿ ಆಯ್ತು ಅನ್ನೋದೇ ಕಷ್ಟ ನನಗೆ. ಅದು ಬಿಟ್ಟರೆ ಮತ್ತೇನಿಲ್ಲ. ಮತ್ತೆ ಇವಾಗ ಪ್ರೆಗ್ನೆಂಟ್ ಇದ್ದೀನಿ, ಎಲ್ಲ ಕೂಡ ನಾರ್ಮಲ್ ಐತಿ. ಅದೇ ಒಂದು ಖುಷಿ ನೋಡ್ರಿ ನನಗೆ. ಈ ರೀತಿಯಾಗಿ ನಂದು ಅಬೋಷನ್ ಆಗಿರೋಂಥ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಯೂಟ್ಯೂಬರ್ ಅಂದಮೇಲೆ ಎಲ್ಲ ಕೂಡ ಶೇರ್ ಮಾಡ್ಕೋಬೇಕಾಗುತ್ತೆ ನೋಡ್ರಿ. ಹಾಗಾಗಿ ಪ್ರತಿಯೊಂದು ವಿಷಯನೂ ಶೇರ್ ಮಾಡ್ಕೋಬೇಕಂತ ಹೇಳಿ ನನಗೆ ಅನಿಸಿದ ನನ್ನ ಪ್ರೆಗ್ನೆನ್ಸಿ ಜರ್ನಿ ಒಳಗಿಂದು. ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಎಲ್ಲರ ಪರಿಸ್ಥಿತಿ ಮತ್ತು ಎಲ್ಲರ ಜೀವನದೊಳಗೂ ಈ ರೀತಿ ಆಗೇ ಆಗಿರ್ತದೆ ಅಂತ ಅಂದ್ಕೊಂಡಿರ್ತೀನಿ ನೋಡ್ರಿ. ಯಾಕಂದ್ರೆ ಪ್ರತಿಯೊಂದು ಹೆಣ್ಣು ಕೂಡ ಈ ರೀತಿಯಾದಂಥ ಪರಿಸ್ಥಿತಿನ ಅನುಭವಿಸೇ ಇರ್ತಾರೆ ಅವರು. ಹಾಗಾಗಿ ನಾನು ಕೂಡ ಶೇರ್ ಮಾಡ್ಕೊಂಡು ನಿಮಗೆ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ಹೇಳ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳತ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್.